ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ ಎಂದು ದೂರುಗಳು ಕೇಳಿಬಂದಿವೆ. ಇಲ್ಲಿನ ಕೋರಲುಕೊಪ್ಪ, ಹೊಸೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮೀಪದಲ್ಲೇ ತುಂಗಭದ್ರಾ ನದಿ ಹರಿಯುವುದರಿಂದ ನದಿ ದಡದಲ್ಲಿ ಆನೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಆನೆಗಳಿಗೆ ಮೇವು ಸಿಗದ ಕಾರಣ ಮುತ್ತೋಡಿ ವನ್ಯಜೀವಿ ಅಭಯಾರಣ್ಯದಿಂದ ನಾಡಿಗೆ ಮೇವು ಹುಡುಕಿಕೊಂಡು ವಲಸೆ ಬರುತ್ತಿವೆ. ಬೆಳೆದಿರುವ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿವೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಮೊದಲು ಆನೆಗಳ ಸುಳಿವು ಇರಲಿಲ್ಲ. ಆದರೆ ಕಳೆದ 2 ವರ್ಷದಿಂದ ಆನೆಗಳ ಹಾವಳಿ ಜಾಸ್ತಿಯಾಗಿದೆ. ಅರಣ್ಯ ಇಲಾಖೆಯವರು ಸಿಡಿಮದ್ದುಗಳನ್ನ ಕೊಡುತ್ತಾರೆ. ಆದರೆ ಆನೆ ದಾಳಿಯಿಂದ ಕೈಗೆ ಸೇರಬೇಕಾಗಿದ್ದ ಫಸಲು ಮಣ್ಣು ಸೇರುತ್ತಿದೆ ಎಂಬುದು ಸ್ಥಳೀಯರ ಆರೋಪ. ಸಂಜೆ ವೇಳೆ ಆನೆಗಳು ಬಸ್ ಸ್ಟಾಪ್ ಸುತ್ತಮುತ್ತ ಸಂಚರಿಸುವ ಕಾರಣ ಶಾಲಾ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಆನೆ ಕಾಣಿಸಿಕೊಂಡಾಗ ಅರಣ್ಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾಹಿತಿ ನೀಡಿದರೆ ಪಟಾಕಿ ಹಚ್ಚಿ ಓಡಿಸುತ್ತಾರೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಕೊರ್ಲುಕೊಪ್ಪ ಗ್ರಾಮದಲ್ಲಿ ಏನು ಆನೆಗಳ ದಾಳಿಗಳು ಜಾಸ್ತಿ ಯಥೇಚ್ಛವಾಗಿ ಅಂತ ಹೇಳ್ತಾ ಇದ್ರು ಗ್ರಾಮಸ್ಥರು. ಅದಕ್ಕೆ ಅಂತ ಅಂದ್ಬಿಟ್ಟು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯಾವ ರೀತಿ 2 ವರ್ಷದಿಂದ ಸತತವಾಗಿ ಆನೆ ದಾಳಿಗಳು ಜಾಸ್ತಿ ಹೆಚ್ಚಾಗ್ತಾ ಇದೆ, ಜನರ ಮೇಲಾಗಿರ್ಬೋದು, ಬೆಳೆದಿರುವಂತಹ ಬೆಳೆಗಳ ಮೇಲಾಗಿರಬಹುದು, ಶಾಲೆಗೆ ಹೋಗ್ತಿರುವಂತಹ ಮಕ್ಕಳ ಮೇಲಾಗಿರಬಹುದು, ಯಥೇಚ್ಛವಾಗಿ ಇದು ಜಾಸ್ತಿ ಆಗ್ತಾ ಇದೆ. ತುಂಬಾ ಆತಂಕದಲ್ಲಿದ್ದಾರೆ ರೈತರು ಕೂಡ. ಇಲ್ಲಿ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಕೂಡ ತುಂಬಾ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ನಾವು ಅವ್ರ ಹತ್ರನೇ ನಾವು ಪ್ರಶ್ನೆ ಮಾಡಿ ಕೇಳೋಣ. ಇಲ್ಲಿ ನಾವು ಕಣ್ಬೂರು ಕೊರ್ಲುಕೊಪ್ಪದಲ್ಲಿ ಯನ್ನಾಪುರ ತಾಲೂಕಿನಲ್ಲಿ ತೋಟ ಮಾಡಿದ್ದೀವಿ. ಇಲ್ಲಿ ಅಕ್ಕಪಕ್ಕದ ರೈತರೆಲ್ಲರೂ ರೋಡಲ್ಲಿ ಸೇರಿದ್ದೀವಿ. ತುಂಬ ಆನೆ ಗಲಾಟೆ, ಆನೆ ಸಂಖ್ಯೆ ತುಂಬ ಜಾಸ್ತಿ ಆಗಿದ್ದಾವೆ. ಅದನ್ನು ಇಮ್ಮಿಡಿಯೇಟ್ ಏನು ಪ್ರೊಡಕ್ಷನ್ ಮಾಡೋಕ್ಕಾಗುತ್ತೆ ಇಲ್ಲ, ಹೈ ಟೆನ್ಷನ್ ವೈರಾರ ಹಾಕಿ ಏನಾದರೂ ಮಾಡಿ ಪ್ರೊಡಕ್ಟ್ ಮಾಡಬೇಕು. ಇಲ್ಲಿ ಮತ್ತು ಆನೆಗಳ ಮೇವು ಬೇರೆ ಇಲ್ಲ, ಅವು ತುಂಬ ಸಂಖ್ಯೆ ಜಾಸ್ತಿ ಆಗಿದೆ. ಮೇವು ಹುಡ್ಕೊಂಡು ತುಂಬ ಡ್ಯಾಮೇಜ್ ಮಾಡ್ತಾಯಿದ್ದಾರೆ. ನಮಗೆ ಈಗ ಅರ್ಜೆಂಟು ಬೇಲಿ ಮಾಡಲಿ, ಆಮೇಲೆ ಮತ್ತು ನಿಮ್ಮದೇನು ಆ ಬೇಲಿ ಮಾಡೋದು ಕಷ್ಟ. ಆದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದು. ರೈಲ್ವೆ ಬೇಡ ಕಡೆ ನಿಲ್ಲಿಸೋದು ಕಷ್ಟ. ಬ್ಯಾಕ್ವಾಟರ್ ಸೈಡಿಗೆ ನಿಲ್ಲಿಸಿ ಆನೆಗಳು ಈ ಕಡೆ ಬರೋದಂಗೆ ಮಾಡೋದು ತುಂಬ ಒಳ್ಳೆಯದು. ಮತ್ತು ಪ್ಲಾಂಟೇಷನಲ್ಲಿ ಸಾಗುವಾನೆನ ತುಂಬ ಡ್ಯಾಮೇಜ್ ಮಾಡಿದ್ದಾವೆ. ಇವ್ರು ಯಾರು ಹೇಳ್ತಾ ಇಲ್ಲ, ಫಾರೆಸ್ಟ್ನವ್ರು ಒಳಗಡೆ ಹೋಗಿಲ್ಲ. ಅದು ತುಂಬ ಸಾಗುವಾನೆನ ಡ್ಯಾಮೇಜ್ ಮಾಡಿದ್ದಾವೆ ಆನೆಗಳು. ಮಕ್ಕಳಿಗಂತೂ ತುಂಬ ಕಷ್ಟ. ಸಣ್ಣ ಮಕ್ಕಳು ಅಂಗನವಾಡಿ ಬರೋದಂದರೆ ತುಂಬ ಕಷ್ಟ ಆಗೈತಿ. ಏನು ಸ್ಕೂಲಿಗೆ ಬರೋಕ್ಕೆ ಏನು ವ್ಯವಸ್ಥೆ ಇಲ್ಲ, ಕಾಲಲ್ಲೇ ನಡ್ಕೊ ಬರ್ಬೇಕು ಅಷ್ಟು ದೂರದಿಂದ. ಸಂಜೆ ಆಗ್ತೈತಿ, ನಮಗೂ ಭಯ ಆಗ್ತೈತಿ. 6 ಗಂಟೆ 7 ಗಂಟೆ ಆಗಿತ್ತು ಕೆಲಸ ಮಾಡಿ ನಡ್ಕೊಂಡೇ ಹೋಗ್ಬೇಕು ನಾವು. ತುಂಬಾ ಆನೆಗಲಟ್ಟಿದೆ. ಗದ್ದೆ ಎಲ್ಲ ಸುಮಾರು ಭಾರಿ ಇದು ಮಾಡಿದ್ವಿ. ಮಕ್ಕಳು ಎಲ್ಲ ಮಕ್ಕಳೆಲ್ಲ ಬರೋದು ಭಾರಿ ಕಷ್ಟನೇ ಐತೆ. ಹಂಗಾಗಿ ಸುಮಾರು ಸಮಸ್ಯೆ ಐತಿ ನೋಡ್ರಿ ಆನೆಗೆ. ಹೇಳಿ, ನಾವು ಕೂಲಿ ಕೆಲಸ ಮಾಡೋದು. ಊರಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 4-5 ಕಿಲೋಮೀಟ್ರ್ ದೂರ ಆಗುತ್ತೆ. ನಮಗೆ ಭಾರಿ ಕಷ್ಟನೇ, ಆನೆ ಹೇಳೋದು ಭಾರಿ ತುಂಬ ಕಷ್ಟನೇ ಐತೆ. ಸಮಸ್ಯೆ ಭಾರಿ ಸುಮಾರು ಸಮಸ್ಯೆನೇ ಇದೆ. ಇವಾಗ ನಮಗೆ ಸ್ಕೂಲ್ ಬಿಡೋದು 4:15. ನಾವಲ್ಲಿ 4:30 ರುಮ್ಳೆಬೆಲೆ ಬಸ್ ಬರುತ್ತೆ. ನಾವಿಲ್ಲಿ ಬರೋದು 5 ಗಂಟೆ. ಅಷ್ಟೊತ್ತಿಲ್ಲ ಕಾಡೋದು ಆನೆ ಕಾಟ. ಒಬ್ಬೊಬ್ಬರಿಗೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ಲಿಂಗಾಪುರ ಶನಿಮಾತನ ದೇವಸ್ಥಾನದಿಂದ ಕುಂಬಳಗಂಜ ಚೆಕ್ ಪೋಸ್ಟವ್ರಿಗೆ ಈ ಥರ ಟ್ರಂಚ್ ಹೊಡೆದು ಈ ಥರ ಬೇಲಿ ಮಾಡಿದ್ದಾರೆ. ಈ ಕಡೆ ಆನೆ ಕಾಟ ಕಮ್ಮಿ. ಇದರಿಂದ ಈ ಕಡೆ ನಮ್ಮ ಮುತ್ತಿನಕೊಪ್ಪದವರು ಇದೇ ಥರ ಪ್ರಾಬ್ಲಮ್. ಅಲ್ಲಿ ಆ ಬೋರ್ಡ್ ಹತ್ರ ಮೇಡಮ್ ಕಲ್ಲು ನಿಲ್ಲಿಸಿದ್ದಾರೆ, ಮುಂದೆ ಮಾಡಿಲ್ಲ. ಟ್ಯಾಂಗ್ಲರ್ ನಿಲ್ಲಿಸಿದ್ದಾರೆ, ಮುಂದೆ ಮಾಡಿಲ್ಲ. ಅಂದರೆ ಈ ಕಡೆ ಎಲ್ಲ ರೈತರಿಗೆ ತೊಂದರೆ ಆಗಿದೆ. ಗದ್ದೆ ತೋಟ ಎಲ್ಲ ತುಂಬ ಹಾನಿ ಮಾಡಿದೆ. ಈ ಕಡೆಯಿಂದ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಬಾರ್ಡ್ರಲ್ಲಿ ತುಂಬ ಜನ ಈ ಸತಿ ಹಾನಿ ಮಾಡಿದೆ. ಮತ್ತು ಮನುಷ್ಯನ ನೋಡಿ ಕೆಲವು ಆನೆ ಬೆಸ್ಸಿಗೆ ಬರೋದು ಇದೆ. ಹಾಗೆ 6 ಗಂಟೆ ಮೇಲೆ ಎಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ. ಎಲ್ಲಿ ಪೇಟೆ ಗೀಟೆ ಅಂಗಡಿ ಎಲ್ಲೂ ಹೋಗಿ ಬರೋದಿಲ್ಲ. 5 ಗಂಟೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಆನೆ ಕಾಟ. ಅದಕ್ಕೆ ನಮ್ಗೆ ಈ ಥರ ಒಂದು ಮಾಡಿಕೊಟ್ಟು ಕುಂಬಳಬೆಲೆಯವ್ರಿಗೆ ಮಾಡಿದ್ದಾರೆ. ಈ ಥರ ಡ್ರೈನು ಇದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಎಲ್ಲರದ್ದು ಇದು. ಮಕ್ಕಳು ಸುಮಾರು ಒಂದು 2 ಕಿಲೋಮೀಟ್ರು ನಡ್ಕೊಂಡು ಬಂದು ಇಲ್ಲಿ ಪಕ್ಕದೂರಿನ ಲಿಂಗಾಪುರದ ಶಾಲೆಗೆ ಹೋಗ್ತಾರೆ. ಆ ಮಕ್ಕಳು ತುಂಬ ಚಿಕ್ಕ ಮಕ್ಕಳು. ನಮ್ಮೂರಲ್ಲಿ ಶಾಲೆ ಕ್ಲೋಸ್ ಆಗಿದೆ. ಆ ಕಾರಣದಿಂದ ಪಕ್ಕ ಶಾಲೆಗೆಲ್ಲ ಹೋಗ್ತಾರೆ. ಸುಮಾರು ಒಂದು 10ರಿಂದ 15 ಜನ ಮಕ್ಕಳಿದ್ದಾರೆ. ಇವರೆಲ್ಲ ಓಡಾಡ್ಬೇಕಾದ್ರೆ ಏನಾದರೂ ಆನೆ ಬಂದರೆ ಏನು ಅವರಿಗೆ ಸಣ್ಣ ಮಕ್ಕಳಾದ್ರಿಂದ ಅವ್ರಿಗೆ ಓಡೋಕ್ಕೂ ಆಗೋಲ್ಲ, ತಪ್ಪಿಸ್ಕೊಳ್ಳೋಕ್ಕೂ ಆಗೋಲ್ಲ. ಇದರಿಂದ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ನಾವು ಇಲ್ಲಿಂದ ಮೇಯ್ನ್ ಎನ್ನಾರ್ಪುರ ಮುಖ್ಯ ರಸ್ತೆಯಿಂದ ಒಳಗೆ ಹಳ್ಳಿಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದು ಆ್ಯಕ್ಚುಲಿ ದಟ್ಟ ಅರಣ್ಯ ಆಗಿರೋದ್ರಿಂದ ನಮಗೆ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗಿದೆ. ಹಗಲು ಸತ ಆನೆಗಳು ಸಿಗ್ತಾ ಇದ್ದಾವೆ. ನಾವು ಆ್ಯಕ್ಚುಲಿ ನಮ್ಮ ಒಂದು ಏಜ್ ಸ್ಟಾರ್ಟ್ ಆದಲ್ಲಿಂದ 40 ವರ್ಷದಿಂದ ನಾವು ಈ ಥರ ಒಂದೂವರೆ ವರ್ಷದಲ್ಲಿ ಈ ಥರ ಹಾವಳಿ ನಾವು ನೋಡಿರಲಿಲ್ಲ. ಈ 1-1.5 ವರ್ಷದಿಂದ ಆನೆಗಳ ಹಾವಳಿ ತುಂಬ ಆಗೋಗಿದೆ.
ಈ ಅರಣ್ಯದಿಂದ ಈಚೆಗೆ ದಾಟಿ ನಾವು ಇಲ್ಲಿ ದಿನನಿತ್ಯ ಓಡಾಡ್ತಕ್ಕಂಥ ಜಾಗದಲ್ಲಿ ನಾವು ಬಸ್ ಇಳಿದ್ಬಿಟ್ಟು ಮನೆಗೆ ನಡ್ಕೊಂಡು ಹೋಗೋಕ್ಕೆ ಮಕ್ಕಳು ಕಷ್ಟ ಆಗಿದೆ. ಮಕ್ಕಳುಗಳು ದಿನನಿತ್ಯ ಸ್ಕೂಲಿಗೆ ಹೋಗಬೇಕು ಬರಬೇಕು ಅಂದರೆ ಅವರ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ರೈತರ ಬದುಕು ಅಂತೂ ಸರ್ವನಾಶ ಆಗೋಗಿದೆ. ಕೈಗೆ ಸಿಗ್ತಾ ಇಲ್ಲ ಯಾವುದು ಬೆಳೆ. ಈ ಕಷ್ಟಪಟ್ಟು ಬೆವರಾಕಿ ಸುರಿಸಿ ಇನ್ನೇನು ಕೈಗೆ ಬರುವಂಥ ಸಮಯದಲ್ಲಿ ಬೆಳೆ ಹಾನಿ ಮಾಡ್ತಾಯಿದೆ, ಪೂರ್ತಿ ಸರ್ವನಾಶ ಮಾಡ್ತಾಯಿದೆ. ಬಾಳೆ, ಭತ್ತ ಇದನ್ನೆಲ್ಲ ಸರ್ವನಾಶ ಮಾಡಿ ಟೋಟಲಿ ರೈತರ ಬದುಕನ್ನು ವಿನಾಶದ ಅಂಚಿಗೆ ತಂದಿಟ್ಟಿದ್ದಾರೆ. ಈ ವಿನಾಶದ ಅಂಚಿಗೆ ತಂದಿಟ್ಟಿರೋದು ಪ್ರಾಣಿಗಳೋ ಅಥವಾ ಡಿಪಾರ್ಟ್ಮೆಂಟವರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅವು ಯಾವ ರೀತಿ ಅಂದರೆ ನಮಗೆ ಆನೆಗಳಿಂದ ತೊಂದರೆ ಆಗಲಿಲ್ಲ ಅಂದರೆ ಸಾಕು. ನಮಗೆ ಬೆಳೆ ಅದು ಸೆಕೆಂಡ್ರಿ, ಅದು ಬೆಳೆ ನಾವು ಒಟ್ಟು ಮನುಷ್ಯನ ಜೀವಕ್ಕೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಅದಕ್ಕೆ ನಮಗೆ ಪರಿಹಾರ ಸಿಗಬೇಕು. ಅರಣ್ಯ ಇಲಾಖೆಯವರು ಇಬ್ಬರು ಸೇರಿಬಿಟ್ಟು ನಮಗೆ ಇದನ್ನು ಶಾಶ್ವತವಾಗಿ ಪರಿಹಾರ ಕೊಡಿ ಅಂಥೇಳಿ ನಾವು ಮೊನ್ನೆ ಮನವಿ ಸಲ್ಲಿಸಿದ್ದೀವಿ. ನಮ್ಮ ಉಸ್ತುವಾರಿ ಸಚಿವರು ಜಾರ್ಜ್ ಅವರು ಬಂದಾಗ ಆ ಥರದಲ್ಲಿ ನಮಗೆ ಈಗ ಶಿವಮೊಗ್ಗ ಡಿಸ್ಟಿಕ್ಕರು ಪಕ್ಕದಲ್ಲಿ ಸ್ವಲ್ಪ ಸೋಲಾರು ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಅದೇ ಥರ ನಮ್ಮ ಏರಿಯಾದಲ್ಲೂ ನಮಗೂ ಸೋಲಾರೋ ವಿದ್ಯುತ್ ಬೇಲಿನೋ ಇಲ್ಲ ಕಂದಕನೋ ಒಟ್ಟು ಆನೆ ನಿರೋಧಕ ಬರ್ದಿದ್ದಂಗೆ ನಮಗೆ ಒಂದು ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ಬೇಕು. ಇದು ಮುಂದಿನ ದಿನಗಳಲ್ಲಿ ರೈತರು ನಾವು ಇಲ್ಲೇನು ಯಾವುದೂ ಬೆಳೆ ಬೆಳೆಯೋಕ್ಕಾಗಲ್ಲ, ನಾವು ಜೀವನ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಇದನ್ನೇ ನಂಬಿಕೊಂಡು ನೂರಾರು ವರ್ಷಗಳಿಂದ ಪರಂಪರೆಯಾಗಿ ನಾವು ವ್ಯವಸಾಯ ಮಾಡ್ಕೊತ ಬಂದವರು. ಹಾಗಾಗಿ ನಮಗೆ ಇದಕ್ಕೆ ಒಂದು ಶಾಶ್ವತವಾಗಿ ಪರಿಹಾರ ನೀಡಲೇಬೇಕು. ಸರ್ಕಾರದವರು, ಡಿಪಾರ್ಟ್ಮೆಂಟವರು ಇದ್ರ ಬಗ್ಗೆ ಗಮನ ಕೊಟ್ಟು ನಮಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ನಾವು ಇದು ಎಲ್ಲ ಗ್ರಾಮಸ್ಥರ ಪರವಾಗಿ, ರೈತರ ಪರವಾಗಿ ನಾವು ಇದನ್ನು ನಾನು ಬೇಡಿಕೆ ಮಾಡ್ಕೊತೀನಿ. ಇಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಪ್ರತಿನಿತ್ಯವೂ ಆನೆಗಳ ಗಲಾಟೆ ಜಾಸ್ತಿ ಆಗಿದೆ. ಬೆಳೆಗಳನ್ನು ತುಂಬ ಹಾಳು ಮಾಡ್ತಿದ್ದಾವೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ನಾವೆಲ್ಲ ಮನವಿ ಕೊಟ್ಟಿದ್ದೀವಿ. ಯಾವುದೇ ರೀತಿಯ ಕ್ರಮವನ್ನು ಸಮೇತ ಸರ್ಕಾರ ಕೈಗೊಳ್ತಿಲ್ಲ. ಹಾಗೂ ಇಲ್ಲಿ ಸೋಲಾರ್ ಫೆನ್ಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು. ಅದು ಉಮ್ಳಬೇಲ್ ವಲಯಕ್ಕೆ ಮಾತ್ರ ಆಗಿದೆ. ಎನ್ನಾರ್ಪುರ ವಲಯಕ್ಕೆ ಅದಿನ್ನೂ ಬಂದಿಲ್ಲ. ಈಗೆಲ್ಲ ಸತತವಾಗಿ ಸುಮಾರು 30 ರಿಂದ 35 ಆನೆಗಳು ಆನೆಗಳು ಪ್ರತಿನಿತ್ಯ ಜಮೀನನ್ನು ಲೂಟಿ ಮಾಡ್ತಿದ್ದಾವೆ. ಈಗ ನೋಡಿ, ನಿಮ್ಮ ಕಣ್ಣು ಮುಂದೆ ತೋರಿಸ್ತಿದ್ದೀನಿ. ಇದು ಬಾಳೆ ಬೆಳೆ ರಾತ್ರಿ ಬಂದು ಹಾಳು ಮಾಡಿದ್ದಾವೆ. ಇದೇ ರೀತಿ ಅಡಿಕೆ ಮತ್ತು ತೆಂಗನ್ನು ಸಮೇತ ಪ್ರತಿನಿತ್ಯ ಬಂದು ಲೂಟಿ ಮಾಡ್ತಿದ್ದಾವೆ. ಇಲ್ಲಿ ಕಾಡಿನಲ್ಲಿ ವಾಸವಾಗಿರೋ ಜನ, ಆಮೇಲೆ ಇಲ್ಲಿ ಮಕ್ಕಳು ಶಾಲೆಗೆ ಹೋಗ್ತವೆ. ಆ ಮಕ್ಕಳಿಗೆ ರಕ್ಷಣೆ ಇಲ್ಲ. ಕಾಡಿನಲ್ಲೇ ನಡಿಬೇಕು 2-3 ಕಿಲೋಮೀಟ್ರ್ ದಿನ ಪ್ರತಿನಿತ್ಯ ಶಾಲೆ ನಡ್ಕೊಂಬರ್ಬೇಕು. ಇದೆಲ್ಲ ನಮಗೆ ತುಂಬ ನೋವಾಗಿದೆ. ದಯವಿಟ್ಟು ಸರ್ಕಾರದವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ಈ ಕುರಿತು ಈ ದಿನ .com ಅರಣ್ಯ ಅಧಿಕಾರಿ ಪ್ರವೀಣ್ ಕುಮಾರ್ ಅವರನ್ನ ಮಾತನಾಡಿಸಿದಾಗ ಆನೆಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿದೆ. ಇಲಾಖೆಯಿಂದ ಪಟಾಕಿ ಕೊಡುವ ವ್ಯವಸ್ಥೆ ಮಾಡಲಾಗಿದೆ. ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವ ಕಳಿಸಲಾಗಿದೆ ಎಂದರು. ಆನೆ ಸಮಸ್ಯೆ ಮೊದಲಿಂದ ಇದೆ, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಒಂದು ಟೀಮು ನಾವು ಎನ್ನಾರ್ಪುರದಲ್ಲಿ ಇಟ್ಟಿದ್ದಾರೆ. ಸೊ ನಮ್ಮ ಇಲಾಖೆಯಿಂದ ಪಟಾಕಿಗಳು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸೊ ಯಾರೇ ರೈತರು ಆನೆ ಕಂಡದ್ದು ಹತ್ತಿರ ಹೋದರೆ ದೂರದಿಂದ ಪಟಾಕಿ ಹೊಡೆದು ನಮ್ಮ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ರೆ ಇಮಿಡಿಯೇಟು ಮಧ್ಯರಾತ್ರಿ ಎಷ್ಟೊತ್ತಾದರೂ ಆಗಲಿ ನಮ್ಮ ಸ್ಟಾಫ್ ಬರ್ತಾರೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅವ್ರು ಬರ್ತಾರೆ. ಮತ್ತು ಈಗಾಗಲೇ ನಾವು ಒಂದು 96 ಕಿಲೋಮೀಟ್ರ್ ಪ್ರಪೋಸಲ್ ಕೊಟ್ಟಿದ್ದೀವಿ. ಸೋಲಾರ್ ಟೆಂಟೆಕಲ್ ಫೆನ್ಸಿಂಗ್ ಮತ್ತು ರೈಲ್ವೆ ಬ್ಯಾರಿಕೇಡ್ ಮತ್ತು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಮೂರಕ್ಕೂ ಬಂದ ತಕ್ಷಣ ಇಮಿಡಿಯೇಟ್ ಕಾಮಗಾರಿ ಸ್ಟಾರ್ಟ್ ಮಾಡಿ ನಾವು ಆನೆಗಳನ್ನ ಅವಾಯ್ಡ್ ಮಾಡುವಂಥ ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಬೆಳೆ ಹಾನಿಯಿಂದ ಇಲ್ಲಿನ ರೈತರು ನೆಮ್ಮದಿ ಕಳೆದುಕೊಂಡಿದ್ದಾರೆ. ಸಂಜೆ ವೇಳೆ ಜನರು ಭಯದಿಂದ ಹೊರಗೆ ಓಡಾಡುವಂತಾಗಿದೆ. ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಬೆಳೆ ಹಾನಿ, ಜೀವಹಾನಿ ತಪ್ಪಿಸಬೇಕು ಎಂಬುದು ಇಲ್ಲಿನ ಜನರ ಆಗ್ರಹ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.